ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆ. ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳೇ, ವಿಷಯ ಕನ್ನಡ. ಪ್ರಥಮ PUC ವಿದ್ಯಾರ್ಥಿಗಳಿಗೋಸ್ಕರ ಘಟಕ ಪರೀಕ್ಷೆ 4 ಆಗಸ್ಟ್ ಏನೊಂದು ಈ ತಿಂಗಳ ನಡೀತಾ ಇದೆ. ಈ ತಿಂಗಳ ಒಂದು ಮಿಡ್ ವಾರದಲ್ಲಿ ನಾವೆಲ್ಲರೂ ಇದ್ದೀವಿ. ಶಾಲಾ ಶಿಕ್ಷಣ ಇಲಾಖೆಯವರು ಘಟಕ ಆಧಾರಿತ ಮೌಲ್ಯಾಂಕನ LBA ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಕನ್ನಡ ವಿಷಯದ ಪದ್ಯಭಾಗದಲ್ಲಿ ತಲ್ಲಣಿಸಿದರೂ ಕಂಡು ತಾಳು ಮನವೇ, ಶಿಶು ಮಕ್ಕಳಿಗೊಲಿದ ಮಹಾದೇವ ಎನ್ನುವಂಥ 2 ಪದ್ಯಗಳ ಆಧಾರವಿಟ್ಟುಕೊಂಡು ಗದ್ಯ ಭಾಗದಲ್ಲಿ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎನ್ನುವಂಥ ಗದ್ಯ ಭಾಗವನ್ನು ತೆಗೆದುಕೊಂಡು ಈ 3 ಒಂದು ಪಾಠದ ಮೇಲೆ ನಿಮಗೆ LBA 4 ಅಳವಡಿಸಿರುವಂಥದ್ದು. ಸೊ ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗೆ ಭಾಳ ಜನ ಕೇಳ್ತಾ ಇದ್ದೀರಿ. ಸೊ ಅವರಿಗೋಸ್ಕರ ಈ ಒಂದು ವಿಡಿಯೋ ಆಗಿದೆ ಅಂತ ಹೇಳ್ತಾ, ಸೊ ಬನ್ನಿ ನೇರವಾಗಿ ಪ್ರಶ್ನೆಗಳ ಕಡೆ ನಿಮಗೆಲ್ಲನ ಕರ್ಕೊಂಡು ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳು ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ರಿಪೀಟ್ ಆಗಿರುವಂಥದ್ದು. ಯಾವ ಪ್ರಶ್ನೆಗಳನ್ನು ಸಹ ಇಲ್ಲಿ ಹೇಳ್ತಾ ಹೋಗ್ತೀನಿ ನಾನು. ಸೊ ಮೊದಲನೇ ಪ್ರಶ್ನೆ, ವೃಕ್ಷವು ಹುಟ್ಟಿದ್ದು ಅಂತ ಒಂದು ಪ್ರಶ್ನೆ ಬಹು ಆಯ್ಕೆಯಲ್ಲಿ ಕೇಳಿದ್ದಾರೆ. ನಿಮಗೆ ಒಟ್ಟು 7 ಬಹು ಆಯ್ಕೆ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾ ಹೋಗಿದ್ದಾರೆ. ಹಾಗಾದರೆ ವೃಕ್ಷ ಹುಟ್ಟಿದ್ದು ಬೆಟ್ಟದ ತುದಿಯಲ್ಲಿ ಎನ್ನುವಂಥ ಆಯ್ಕೆ ಸರಿಯಾದ ಉತ್ತರ. ಎಲ್ಲಿ? ಬೆಟ್ಟದ ತುದಿಯಲ್ಲಿ ಎನ್ನುವಂಥದ್ದು. ಯಾವ ತೆರದಿ ಸ್ವಾಮಿ ನಮ್ಮನ್ನು ಬಿಡದೆ ರಕ್ಷಿಸುವನು ಎನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ಇದೆ. ಸೊ ಆಯ್ಕೆಗಳು 4 ಕೊಟ್ಟಿದ್ದಾರೆ. 4ರಲ್ಲಿ ಸರಿಯಾದ ಉತ್ತರ ಪಡೆದ ಜನನೀಯ ತೆರೆದಿ ಎನ್ನುವಂಥದ್ದು. ತಾಯಿಗೆ ಇಲ್ಲಿ ಹೋಲಿಸಲಾಗಿದೆ. ಇದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ಅರಗಿಳಿಗೆ ಈ ಬಣ್ಣವನ್ನು ಬರೆಯಲಾಗಿದೆ ಅಂತ ಹೇಳ್ತಾರೆ. ಗಿಳಿ ಅಂತಂದಾಗ ಅದು ಹಸಿರು ಬಣ್ಣ ಅನ್ನುವಂಥದ್ದು ಸರಿಯಾದ ಉತ್ತರ. ಸೊ ಉತ್ತರಗಳನ್ನು ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 4 ಗಮನಿಸಿ. ಮಾದೇವ ಎಲ್ಲಿ ಹೊರಗಿದ್ದಾನೆ? ಮಕ್ಕಳಿಗೆ ಓದಿದ ಮಾದೇವ ಎನ್ನುವಂಥ ಒಂದು ಪದ್ಯಭಾಗದಲ್ಲಿ ಮಾದೇವ ಎಲ್ಲಿ ಹೊರಗಿದ್ದಾನೆ ಎನ್ನುವಂತಹ ಪ್ರಶ್ನೆಗೆ ಮೂಡಲ ಮನೆಯಲ್ಲಿ ಹೊರಗಿದ್ದಾನೆ. ಎಲ್ಲಿ? ಮೂಡಲ ಮನೆಯಲ್ಲಿ ಹೊರಗಿದ್ದಾನೆ. ಇಲ್ಲೊಂದು ಪ್ರಶ್ನೆಯನ್ನು ನಿಮಗೆ ಕೊಟ್ಟಿದ್ದಾರೆ. ಪ್ರಶ್ನೆ ನೋಡಿ, ಏನು ಸರ್ ಪ್ರಶ್ನೆ ಅಂತಂದರೆ, ಮಾದೇವ ಮಳೆ, ಗಾಳಿ, ಗುಡುಗು ಮತ್ತು ಸಿಡಿಲುಗಳನ್ನು ಕಳುಹಿಸಲು ಕ್ರಮವಾಗಿ ಇರುವಿಕೆ ಹೇಳಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಅವು ಗಾಳಿ, ಗುಡುಗು, ಸಿಡಿಲು ಅಂತಿದೆ, ಅವಕ್ಕೊಂದು ಹೆಸರಿದೆ, ಅವನ್ನ ಕ್ರಮಾಂತರವಾಗಿ ಹೇಳಿರಿ ಅಂತ ಹೇಳ್ತಾರೆ. ದೇವೇಂದ್ರ ಅಂತಂದರೆ ಮಳೆಯನ್ನು ಸುರಿಸಲು ಹೇಳ್ತಾನೆ. ವಾಸುದೇವ ಗಾಳಿಯನ್ನು ಬೀಸು. ಗುಡುಗಾಜಮ್ಮ ಅಂತಂದರೆ ಗುಡುಗು. ಬೊಮ್ಮದೇವ ಅಂತಂದರೆ ಸಿಡಿಲು ಅಂಥೇಳಿ. ಸೊ ಈ ರೀತಿ ಇದು ಸರಿಯಾದ ಉತ್ತರ ಆಗ್ತದೆ ಅಂತ ಹೇಳ್ತೀನಿ. ನೆಕ್ಸ್ಟು ಮಾದೇವ ಯಾವುದಕ್ಕೆ ಒಲಿದನು ಅಂತ ಒಂದು ಪ್ರಶ್ನೆನ ಇಲ್ಲಿ ಕೇಳಿದ್ದಾರೆ. ಮಾದೇವ ಯಾವುದಕ್ಕೆ ಒಲಿದನು ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಶಿಶು ಮಕ್ಕಳ ಪ್ರೇಮಕ್ಕೆ ಒಲಿದನು. ಶಿಶು ಮಕ್ಕಳ ಪ್ರೇಮಕ್ಕೆ ಒಲಿದನು ಎನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟು ಜ್ಯೋತಿಷ್ಯಗಳ ಭವಿಷ್ಯವಾಣಿ ಓದಲು ತಮಾಷೆಯಾಗಿರುತ್ತದೆ. ಅವು ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಇದು ಒಂದಕ್ಕಿಂತ ಹೆಚ್ಚು ಅರ್ಥಪೂರ್ಣ ಕೊಡುತ್ತಾರೆ. ಅಥವಾ ಈ ಹೇಳಿಕೆ ಕೆಳಗಿನ ಯಾವುದನ್ನು ಸಮರ್ಥಿಸುತ್ತದೆ ಅಂತಂದರೆ ಜ್ಯೋತಿಷ್ಯದ ಮಹತ್ವವನ್ನು ಸೂಚಿಸುತ್ತದೆ. ಸೊ ಒಟ್ಟು 7 ಪ್ರಶ್ನೆಗಳಿದ್ದವು. 7 ಪ್ರಶ್ನೆಗಳನ್ನು ಸಹ ನಾವಿಲ್ಲಿ ಬಿಡಿಸಿದ್ದೀವಿ. ಸೊ ವಿಡಿಯೋವನ್ನು ಕೊನೆ ತನಕ ನೋಡಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ. ಇದರ ಕಂಪ್ಲೀಟ್ ಕೀ ಆನ್ಸರು ಸಹ ನಾನು ಇಲ್ಲಿ ಕೊಟ್ಟಿದ್ದೀನಿ. ಮತ್ತು ವಿದ್ಯಾರ್ಥಿಗಳು ನಿಮ್ಮ ಸ್ನೇಹಿತರುಗಳಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ, ಭಾಳಷ್ಟು ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳ್ತೀನಿ. ನೇರವಾಗಿ ಬಿಟ್ಟ ಸ್ಥಳಕ್ಕೆ ಹೋಗ್ತೀನಿ. ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳನ್ನು ಸೂಕ್ತವಾದನ್ನು ಆರಿಸಿ ಬರೆಯಿರಿ. ಗ್ರಹಗತಿಗಳ ತಮಾಷೆ, ಜ್ಯೋತಿಷ್ಯ, ಭಯ ಅಂಥೇಳಿ 3 ಅಂಕದ ಪ್ರಶ್ನೆಗಳು. ಆದಿಮಾನವನಿಗೆ ಮಿಂಚು ಗುಡುಗುಗಳು ಭಯ ಉಂಟು ಮಾಡಬೇಕು ಅಂತ ಹೇಳ್ತಾರೆ. ಜಾತಕಗಳನ್ನು ಗ್ರಹ ಗತಿಗಳ ಆಧಾರದಿಂದ ಬರೆಯಲಾಗುತ್ತದೆ. ಗ್ರಹಗತಿಗಳ ಆಧಾರದಿಂದ ಶಿಕ್ಷಣವನ್ನು ಪಡೆದವರು ವಿಜ್ಞಾನಿಗಳು ಜ್ಯೋತಿಷ್ಯವನ್ನು ಜ್ಯೋತಿಷ್ಯವನ್ನು ನಂಬುವುದು ಶೋಚನೀಯ ವಿಚಾರ ಅನ್ನುವಂಥದ್ದು ಈ ಕೊಟ್ಟಂಥ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂಥವು. ಇನ್ನು ಭಾಗ ಹಾಗೆ ನಿಮ್ಮನ್ನೆಲ್ಲರನ್ನ ಕರ್ಕೊಂಡು ಬರ್ತೀನಿ. ಇಲ್ಲಿ
3 ಪ್ರಶ್ನೆಗಳನ್ನು ಬರೀರಿ ಅಂತ ಹೇಳ್ತಾರೆ. 3 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. 6 ಅಂಕ ಇದೆ. ಎಷ್ಟು ಅಂಕ ಇದೆ? 6 ಅಂಕ ಇದೆ. ಸೊ ಹಾಗಾದರೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ವೃಕ್ಷವನ್ನು ಆದಿಕೇಶವ ಹೇಗೆ ಸಲಹುತ್ತಾನೆ ಅಂಥೇಳಿ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ನಿಮಗೆ ಉತ್ತರಗಳನ್ನು ನಾನು ನಮ್ಮ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ, ದಯವಿಟ್ಟು ಅವನ್ನು ನೋಡಿ. ವೃಕ್ಷಗಳಿಗೆ ಕಾಲಕಾಲಕ್ಕೆ ನೀರೆರೆದು ಅದು ಬೆಳೆಯಲು ಸರಿಯಾದ ಪ್ರಮಾಣದಲ್ಲಿ ಬಿಸಿಲು ನೀರುಗಳನ್ನು ಭಗವಂತನೇ ಮಳೆಯ ರೂಪದಲ್ಲಿ ನೀರು ಸುರಿಸಿ ಕೊಡುತ್ತಾನೆ. ಇದರಿಂದ ಸಸಿ ದೊಡ್ಡ ವೃಕ್ಷವಾಗಿ ಬೆಳೆಯುವಂತೆ ಆದಿಕೇಶ ದೇವನು ಸದಾಕಾಲ ಸಲಹುವನು ಅಂಥೇಳಿ ಈ ಪ್ರಶ್ನೆಗೆ ನೀವು 2 ಅಂಕಕ್ಕೆ ಬರಿಬೋದು. ಇನ್ನು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳಿದ್ದಾನೆ, ಮೃಗ ಪಕ್ಷಿಗಳು ಸ್ವಾಮಿಯು ಹೇಗೆ ರಕ್ಷಿಸುತ್ತಾನೆ ಅನ್ನೋ ಪ್ರಶ್ನೆ ಇದೆ. ಹೌದಾ? ಮೃಗ ಪಕ್ಷಿಗಳು ಸ್ವಾಮಿ ಹೇಗೆ ರಕ್ಷಿಸುತ್ತವೆ ಅಂತಂದರೆ, ಮೃಗ ಪಕ್ಷಿಗಳೆಲ್ಲ ಅಲ್ಲಲ್ಲಿಯೇ ಅವುಗಳಿಗೆ ಬೇಕಾಗುವ ಆಹಾರವನ್ನು ಸಿಗುವಂತೆ ಮಾಡುತ್ತಾನೆ. ತಾಯಿ ಮಕ್ಕಳನ್ನು ಸಲಹುವಂತೆ ಆದಿಕೇಶವ ದೇವನು ಮೃಗ ಪಕ್ಷಿಗಳಿಗೆ ಬೇಕಾದ ಆಹಾರವನ್ನು ಕೊಟ್ಟು ಸಲಹುತ್ತಾನೆ ಅಂಥೇಳಿ ಒಂದು ಪ್ರಶ್ನೆ ಉತ್ತರವನ್ನು ನೀವು ಬರೀತೀರಿ. ನೆಕ್ಸ್ಟು ಮಹಾದೇವನ ಶಿಶು ಮಕ್ಕಳ ಹೆಸರೇನು ಅಂತಂದು ಕೊಟ್ಟಿದ್ದಾರೆ. ಒಂದು ಕಾರಯ್ಯ ಮತ್ತು ಬಿಲ್ಲಯ್ಯ ಎನ್ನುವಂಥದ್ದು. ಕಾರಯ್ಯ ಮತ್ತು ಬಿಲ್ಲಯ್ಯ ಎನ್ನುವಂಥದ್ದು ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಇನ್ನು ಮಹಾದೇವ ತನ್ನ ಶಿಶು ಮಕ್ಕಳಿಗೆ ಏನೇನು ನೀಡಿಸಲು ಇದು ಅಂಥೇಳಿ ಒಂದು ಪ್ರಶ್ನೆ ರಿಪೀಟ್ ಆಗಿರುವಂಥ ಪ್ರಶ್ನೆ. ಒಂದನೇದ್ದು ಹಾಲು ಅಂತ ಹೇಳ್ತೀವಿ, ಬೆಣ್ಣೆ, ತುಪ್ಪ ಮತ್ತು ಗೆಡ್ಡೆ ಗೆಣಸು ಇವುಗಳನ್ನು ಕೊಟ್ಟು ಮಕ್ಕಳನ್ನ ಸಲುತ್ತಾ ಇದ್ದ ಎನ್ನುವಂಥದ್ದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ಜ್ಯೋತಿಷ್ಯದ ಪ್ರಕಾರ ನೋಡಿ, ಜ್ಯೋತಿಷ್ಯದ ಪ್ರಕಾರ ಗ್ರಹಗಳೆಷ್ಟು ಅಂತ ಕೇಳ್ತಾರೆ. ಅವು ಯಾವುವು? ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು 9 ಇದ್ದಾವೆ. ಎಷ್ಟಿದಾವೆ ರೀ? 9 ಇದ್ದಾವೆ. ನಿಮಗೆಲ್ಲ ಗೊತ್ತು. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಹಾಗೂ ರಾಹು, ಕೇತು. ಒಂದೊಂದಾಗಿ ಬರ್ಕೊತಾ ಹೋಗೋಣ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು. ಇವು ಸರಿಯಾದ ಉತ್ತರಗಳು. ರಾಹು, ಕೇತು ಎನ್ನುವಂಥದ್ದು. ಒಟ್ಟು 9 ಗ್ರಹಗಳನ್ನು ನಾವಿಲ್ಲಿ ನೋಡ್ತೀವಿ. ಇನ್ನು ಬುದ್ಧನ ವಿನಯ ಪೀಠಕ ಗ್ರಂಥದಲ್ಲಿ ಯಾರಿಂದ ದೂರಬೇಕೆಂದು ಎಚ್ಚರಿಸಿದ್ದಾನೆ? ನೋಡಿ, ಬುದ್ಧನ ವಿನಯ ಪೀಠಕ ಗ್ರಂಥದಲ್ಲಿ ಯಾರಿಂದ ದೂರವಿರಬೇಕೆಂದು ಎಚ್ಚರಿಸ್ತಾನೆ ಅನ್ನೋದಕ್ಕೆ ಉತ್ತರ ನಾನು ಡಿಸ್ಪ್ಲೇಯಲ್ಲಿ ಕೊಡ್ತಾ ಇದ್ದೆ ನೋಡಿ. ಬುದ್ಧನು ವಿನಯ ಪೀಠಕ ಗ್ರಂಥದಲ್ಲಿ ಯಾರು ನಕ್ಷತ್ರಗಳ ಲೆಕ್ಕಾಚಾರದಂತಹ ತಂತ್ರಗಳಿಂದ ಜೀವನ ನಡೆಸುತ್ತಾರೆ ಅವರಿಂದ ದೂರವಿರಬೇಕು ಎಂಬ ಎಚ್ಚರಿಸ್ತಾನೆ. ನಕ್ಷತ್ರ ವೀಕ್ಷಣೆ ಮತ್ತು ಜ್ಯೋತಿಷ್ಯ ಶಾಸನಗಳ ಆಧಾರದಿಂದ ಶುಭ ಅಥವಾ ಅಶುಭಗಳನ್ನು ತಿಳಿದು ಒಳಿತು, ಕೆಡುಕುಗಳ ಬಗ್ಗೆ ಭವಿಷ್ಯ ನುಡಿಯುವುದು ಇವಂತೊಳಗೆ ಎಲ್ಲವನ್ನು ತ್ಯಜಿಸಬೇಕು ಎಂಬ ಅಭಿಪ್ರಾಯ ಬುದ್ಧನ ಉಪದೇಶಗಳಲ್ಲಿ ಕಂಡು ಬರುತ್ತದೆ ಎನ್ನುವಂಥದ್ದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ಒಟ್ಟು ಇಲ್ಲಿ ನಿಮಗೆ 6 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 6ರಲ್ಲಿ 3 ಪ್ರಶ್ನೆಗಳನ್ನು ಬಿಡಿಸಿ ಅಂತ ಹೇಳ್ತೀನಿ. ನೆಕ್ಸ್ಟು ಇವಾಗ ಈಗ ನಿಮ್ಮನ್ನು ಕರ್ಕೊಂಡು ಬರ್ತೀನಿ. ಇಲ್ಲಿ ಯಾವುದಾದ್ರೂ 2 ವಾಕ್ಯಗಳಲ್ಲಿ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೀರಿ ಅಂತ ಒಂದು ಪ್ರಶ್ನೆನ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲರನ್ನೂ ಸಲಹು ಇದಕ್ಕೆ ಸಂಶಯವಿಲ್ಲ ಎನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ನಾನು ಕೊಟ್ಟಿಲ್ಲ. ಕೆಳಗಿನ 2 ಪ್ರಶ್ನೆಗಳೇ ಕೊಟ್ಟಿದ್ದೀನಿ. ಇಲ್ಲಿ ಮಾಯದ ಮಳೆಯ ಕಳುಗೊಪ್ಪ ಅಂತ ಒಂದು ಪ್ರಶ್ನೆ ಇದೆ ನೋಡಿ, ಸಂದರ್ಭ ಸೂಚಿಸಿ. ಇಲ್ಲಿ ಡಿಸ್ಪ್ಲೇ ಉತ್ತರ ಕೊಡ್ತೀನಿ. ಪ್ರಸ್ತಾವನೆ ಪ್ರಸ್ತುತ ಈ ಸಾಲುಗಳನ್ನು ಮಕ್ಕಳೊಲಿದ ಮಹಾದೇವ ಎಂಬ ಜಾನಪದ ಶೈಲಿಯಲ್ಲಿರುವ ಮಲೆಯ ಮಹದೇಶ್ವರ ಎಂಬ ಮಹಾಕವಿಯಿಂದ ಆರಿಸಲಾಗಿದೆ. ಸಂದರ್ಭ ನೋಡಿ, ಪ್ರಸ್ತುತ ಈ ಸಾಲುಗಳನ್ನು ಕಾರಯ್ಯ ಬಿಲ್ಲರನ್ನು ಪರೀಕ್ಷೆಗೆ ಗುರಿಪಡಿಸಲು ಮಹಾದೇವನು ಇಂದ್ರನ ಬಳಿಗೆ ಬಂದು ಹಳ್ಳಕೊಳ್ಳ ಎಂಬ ತುಂಬಿ ಹರಿಯುವಂತೆ ರಭಸದಿಂದ ಮಾಯದ ಮಳೆ ಸುರಿಯುವಂತೆ ಮಾಡಿ ಎಂಬುದು ಹೇಳಲು ಹೋದಾಗ ಮಹಾದೇವನು ಇಂದ್ರನಿಗೆ ಹೇಳಿದ ಮಾತುಗಳು ಇದಾಗಿದೆ. ವಿವರಣೆ: ಇಂದ್ರನ ಬಳಿಗೆ ಬಂದು ಮಹಾದೇವ ಭೂಮಿಯ ಮೇಲೆ ಎಲ್ಲವೂ ಕೊಚ್ಚಿ ಹೋಗುವಷ್ಟು ಭಯಂಕರ ಗುಡುಗು ಸಿಡಿಲಿಂದ ಕೂಡಿದ ಮಾಯದ ಮಳೆ ಸುರಿಯುವಂತೆ ಹೇಳುತ್ತಾನೆ. ವಿಶೇಷ ಅಂತ ಏನಂದರೆ, ಭಕ್ತರನ್ನು ಭಗವಂತ ಪರೀಕ್ಷಿಸಿ ನಂತರ ತನ್ನ ಸಾನ್ನಿಧ್ಯಕ್ಕೆ ಕರೆಯುವನು ಹಾಗೂ ಆ ಭಕ್ತರ ಚರಿತ್ರೆಯನ್ನು ಜಗತ್ತಿಗೆ ಸಾರುವ ಜಾನಪದ ಶೈಲಿಯೇ ಮೂಡು ಬಂದಿದೆ ಅಂತೆನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಉತ್ತರ ಆಗ್ತದೆ. ಇನ್ನು ನೆಕ್ಸ್ಟು, ರೈಲು ಹೊರಡಲು ಜ್ಯೋತಿಷ್ಯದ ಅನುಮತಿಯನ್ನು ಯಾರು ಕೇಳುವುದಿಲ್ಲ ಎಂಬುದು ಪ್ರಶ್ನೆ. ಉತ್ತರ ನೋಡಿ. ಪ್ರಸ್ತುತ ಈ ವಾಕ್ಯವನ್ನು ರಚಿಸುವ ಜ್ಯೋತಿಷ್ಯ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಅರ್ಥಪೂರ್ಣವೋ ಅರ್ಥರಹಿತವೋ ಎನ್ನುವಂಥ ಒಂದು ಗದ್ಯ ಭಾಗದಿಂದ ಆರಿಸಲಾಗಿದೆ. ಇದನ್ನು ತೆರೆದ ಮನೆ ಎಂಬ ಪುಸ್ತಕದಿಂದ ಆರಿಸಲಾಗಿದೆ. ಸಂದರ್ಭ: ನಾವು ಪ್ರತಿದಿನ ಕೆಲಸಕ್ಕಾಗಿ ಹೊರಡುವುದನ್ನು ಅಥವಾ ದಿನದ ಕೆಲಸಗಳಿಗೆ ಕಾರ್ಯ ಮಾಡುವುದರಲ್ಲಿ ರಾಹುಕಾಲ, ಗಳಿಕಾಲ
ಯಮಗಂಡ ಕಾಲ ಎಂದು ನೋಡುತ್ತಾ ಕುಳಿತುಕಬಾರದು ಎಂದು ಹೇಳುವ ಸಂದರ್ಭದಲ್ಲಿ ಲೇಖಕರು ಪಾಠಕರಿಗೆ ಈ ಮಾತನ್ನು ಹೇಳ್ತಾರೆ. ವಿವರಣೆ: ರೈಲು ಹೊರಡುವ ವೇಳೆಯಲ್ಲಿ ರೈಲ್ವೆ ಇಲಾಖೆ ಸಂಬಂಧಿಸಿರುವ ಯಾವುದಾಗ ಎಷ್ಟು ಹೊತ್ತಿಗೆ ಹೊರಡಬೇಕೆಂಬುದನ್ನು ತೀರ್ಮಾನಬೇಕಾದರೂ ರೈಲ್ವೆ ಇಲಾಖೆಯವರು ಎನ್ನುವುದಾಗಿ ಹೇಳ್ತಾ ಈ ವಾಕ್ಯವನ್ನು ಲೇಖಕರು ಇಲ್ಲಿ ಹೇಳ್ತಾರೆ ಅಂತ ಹೇಳ್ತಾರೆ. ಇನ್ನು ವಿಶೇಷತೆ: ಸರಳ ಭಾಷೆಯಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟು ಇಲ್ಲಿ ನಿಮಗೆ ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ. ಮಳೆ ಉಂಟು ಮಾಡಿದ ಪರಿಣಾಮಗಳನ್ನು ವಿವರಿಸಿ ಅಂತ ಒಂದು 5-6 ವಾಕ್ಯದಲ್ಲಿ 4 ಅಂಕ ಒಂದು ಪ್ರಶ್ನೆ ಇದೆ. ಮಳೆ ಉಂಟು ಮಾಡಿದ ಪರಿಣಾಮಗಳೆಂದರೆ ಚೆಂಡು ಗಾತ್ರ ಮಳೆ ಹನಿಗಳಿಂದ ಜೋರಾಗಿ ಸುರಿದು ಭೂಮಿ ಆಕಾಶ ಒಂದೊಂದು ಎಂಬಂತೆ ಸುರಿಯುತ್ತಿತ್ತು. ಅದರಲ್ಲಿ ಕಾಡು ಪ್ರಾಣಿಗಳು ಆನೆ ಮದ್ದಾನೆಗಳು ತೇಲಿಕೊಂಡು ಹೋದವು, ಅಪ್ಪನ ಗುಡಿಯೂ ಮುಟ್ಟೋಯಿತು ಅಂಥೇಳಿ ಈ ರೀತಿ ಪರಿಣಾಮಕಾರಿಯಾದಂಥ ಮಳೆ ಆಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟು ಇನ್ನೊಂದು ಸ್ವಾಮಿ ವಿವೇಕಾನಂದ ಜ್ಯೋತಿಷದ ಬಗ್ಗೆ ತಾಳಿರುವ ಅಭಿಪ್ರಾಯಗಳನ್ನು ಚರ್ಚಿಸಿ ಅಂತ ಒಂದು ಪ್ರಶ್ನೆ ಕೇಳಿದೆ. ಸ್ವಾಮಿ ವಿವೇಕಾನಂದರು ಜ್ಯೋತಿಷದ ಬಗ್ಗೆ ಕಟುವಾದ ಅಭಿಪ್ರಾಯ ಹುಟ್ಟಿದ್ದಾರೆ. ನಕ್ಷತ್ರಗಳ ಪ್ರಭಾವ ನನ್ನ ಮೇಲೆ ಆಗಲಿ ಅದು ನನ್ನ ಜೀವನದ ಮೇಲೆ ಪ್ರಭಾವ ಬೀರದೆ ಅದಕ್ಕೆ ಯಾವುದೇ ಬೆಲೆ ಇಲ್ಲ. ಜ್ಯೋತಿಷ್ಯ ಮತ್ತಿತರ ಸಂಗತಿಗಳ ಸಾಮಾನ್ಯವಾಗಿ ದುರ್ಬಲ ಮನಸ್ಸಿನಗಳನ್ನು ಗುರುತುಗಳು ಇಂಥವುಗಳನ್ನು ಬದುಕಿನಲ್ಲಿ ಪ್ರಾಮುಖ್ಯತೆ ಪಡೆದುಕೊಂಡು ಕೂಡಲೇ ವೈದ್ಯರನ್ನು ಕಂಡು ಉತ್ತಮ ಆರೋಗ್ಯ ಮತ್ತು ವಿಶ್ರಾಂತಿ ಆಹಾರ ತೆಗೆದುಕೊಳ್ಳೋದು ಒಳ್ಳೆಯದು ಎಂಬುದು ವಿವೇಕಾನಂದರ ನುಡಿ ಮಾತಿನ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟು ನಿಮಗೆ ಇವು ಬಾಯ್ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಒಂದು ವ್ಯಾಸವ್ಯಾಸವನ್ನು ಕೊಟ್ಟಿದ್ದಾರೆ, ಒಂದು ಗ್ರಾಮರನ್ನು ಕೊಟ್ಟಿದ್ದಾರೆ. ವಿಷಯವನ್ನು ಕುರಿತು ಪ್ರಬಂಧ ಅಥವಾ ಪತ್ರವನ್ನು ಬರೀರಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದು ಕೊಟ್ಟಿದ್ದಾರೆ ನೋಡಿ, ಅವ್ರೇನು ಹೇಳ್ತಾರೆ ಅಂತಂದರೆ ನೀವು ಈ ವಿಷಯವನ್ನು ಆಧರಿಸಿ ಪತ್ರ ಬರೀರಿ ಅಂತ ಹೇಳ್ತಾರೆ. ಸೋನು ಕುಶಲ್ ಪ್ರಥಮ PUC ವಿಜಯ ಪದವಿ ಪೂರ್ವ ಕಾಲೇಜು ಸೋಮೇಶ್ವರಪುರಂ ತುಮಕೂರು ಜಿಲ್ಲೆ ವಿಶಾಲ ವಿಳಾಸದಲ್ಲಿರುವ ನೀವೆಂದು ಭಾವಿಸಿ ಯಶೋಧ ಚಿದಾನಂದ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಲುವಾಗಲು ಹರಪನಹಳ್ಳಿ ತಾಲೂಕು ವಿಜಯನಗರ ಈ ಜಿಲ್ಲೆಯಲ್ಲಿ ವಿಳಾಸ ವ್ಯಾಸಂಗ ಮಾಡುತ್ತಿರುವ ನಿಮ್ಮ ಗೆಳತಿನಿಗೆ ಕಾಲೇಜಿನಲ್ಲಿ ಆಚರಿಸುತ್ತಿರುವ ಸ್ವಾತಂತ್ರ್ಯದ ಕುರಿತು ಪತ್ರವನ್ನು ಬರೀರಿ ಅಂತ ಹೇಳ್ತಾರೆ. ಒಂದನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ತುಷಾರ್ ಕೇಶವ ಪ್ರಥಮ PUC ಪದವಿ ಪೂರ್ವ ಕಾಲೇಜು ಹೊಳೆಸಿರಿಗೇರಿ ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ ಈ ವೇಳೆಯಲ್ಲಿ ನೀವೆಂದು ಭಾವಿಸಿ 4 ದಿನಗಳ ರಜೆ ಪತ್ರವನ್ನು ಬರೆಯಿರಿ ಅಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ. ನಾನು ಮೇಲಿನ 25ನೇ ಪ್ರಶ್ನೆ ಸಂಖ್ಯೆಯನ್ನು ತೊಗೊಂಡು ನಿಮ್ಮ ಒಂದು ಉತ್ತರವನ್ನು ಡಿಸ್ಪ್ಲೇ ಮೇಲೆ ಕೊಡ್ತಾ ಇದ್ದೀನಿ. ಸೊ ಮೊದಲು ಇಂದ ಸೋನು ಅಥವಾ ಕುಶಾಲ್ ಅಂತ ತಗೊಳ್ಳಿ. ಪ್ರಥಮ PUCಯಲ್ಲಿ ಓದ್ತಾ ಇದ್ದೀರಿ, ವಿಜಯ ಪದವಿ ಪೂರ್ವ ಕಾಲೇಜು ಸೋಮೇಶ್ವರಪುರ ತುಮಕೂರು ಜಿಲ್ಲೆ. ದಿನಾಂಕ ನೀವು ಯಾವುದಾದ್ರೂ ಹಾಕಿ, ನಾನು ಇವತ್ತಿಂದ ಹಾಕಿದ್ದೀನಿ. ಪ್ರೀತಿಯ ಗೆಳೆಯ ಮತ್ತು ಗೆಳತಿಗೆ, ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ನೀನು ಕೂಡ ಅಲ್ಲಿ ಕ್ಷೇಮವಾಗಿರುವೆಂದು ಭಾವಿಸಿದ್ದೇನೆ. ನಿನ್ನ ವ್ಯಾಸಂಗವು ಚೆನ್ನಾಗಿ ನಡೆಯುತ್ತಿರಬಹುದು. ನಮ್ಮ ಕಾಲೇಜಿನಲ್ಲಿ ಇತ್ತೀಚೆಗೆ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾದ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ನಿನಗೆ ತಿಳಿಸಲು ಈ ಪತ್ರ ಬರೆದಿದ್ದೇನೆ ಅಂತೇಳಿ ಬರೆದಿದ್ದಾರೆ. ಭಾಳ ಸಿಂಪಲ್. ಇನ್ನು ನೆಕ್ಸ್ಟು ಆಗಸ್ಟ್ 15ರಂದು ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ನಮ್ಮ ಕಾಲೇಜಿನ ಆವರಣದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿತು. ನಮ್ಮ ಪ್ರಾಂಶುಪಾಲರು ರಾಷ್ಟ್ರಧ್ವಜವನ್ನು ಹಾರಿಸಿ ಗೌರವ ವಂದನೆ ಸಲ್ಲಿಸುವ ನಂತರ ನಾವೆಲ್ಲರೂ ಒಟ್ಟಾಗಿ ರಾಷ್ಟ್ರಗೀತೆಯನ್ನು ಹಾಡಿದೆವು. ಆ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ದೇಶಭಕ್ತರು, ಸ್ವಾತಂತ್ರ್ಯ ಹೋರಾಟಗಾರರು, ತ್ಯಾಗ ಮತ್ತು ಬಲಿದಾನಗಳ ಬಗ್ಗೆ ಅತ್ಯುತ್ತಮವಾದ ಭಾಷಣ ಮಾಡಿದರು. ಅವರ ಮಾತುಗಳು ನಮ್ಮ ದೇಶಭಕ್ತಿಯನ್ನು ಮತ್ತಷ್ಟು ಜಾಗರಗೊಳಿಸಿತು. ಧ್ವಜಾರೋಹಣದ ನಂತರ ವಿದ್ಯಾರ್ಥಿಗಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು. ಈ ದೇಶಭಕ್ತಿ ಗೀತೆಗಳು, ಗಾಯನ, ಸ್ವಾತಂತ್ರ್ಯ ಹೋರಾಟ, ನೃತ್ಯ ರೂಪಕಗಳು ಮತ್ತು ನಾಟಕ ಎಲ್ಲರ ಗಮನ ಸೆಳೆದವು. ನಾನು ಕೂಡ ಒಂದು ದೇಶಭಕ್ತಿ ಗೀತೆಯನ್ನು ಸಮೂಹ ಭಾಗವಹಿಸಿದ್ದೆ. ಕಾರ್ಯಕ್ರಮದ ಕೊನೆಯ ಎಲ್ಲ ವಿದ್ಯಾರ್ಥಿಗಳು ಸಿಹಿ ಹಂಚಲಾಯಿತು. ಈ ದಿನ ನನ್ನಲ್ಲಿ ಸದಾ ನೆನಪಿನುಳಿಯುತ್ತೆ ಅಂತ ನೆನಪಿಟ್ಟು ನೀಡಿದೆ. ಹೀಗಾಗಿ ನಿಮ್ಮ ಕಾಲೇಜಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಹೇಗೆ ಆಚರಿಸಲಾಯಿತು ಎಂಬುದನ್ನು ಮುಂದಿನ ಪತ್ರದಲ್ಲಿ ತಿಳಿಸು. ನಿನ್ನ ಪೋಷಕರಿಗೆ ನನ್ನ ವಂದನೆಗಳು ತಿಳಿಸು ಅಂತ ಹೇಳ್ತಾ, ಇಂತು ನಿಮ್ಮ ಪ್ರೀತಿಯ ಗೆಳೆಯ ಅಥವಾ ಗೆಳತಿ ಸೋನು ಅಥವಾ ಕುಶಾಲ್ ಅಂತ ಬರೀರಿ. ಇಲ್ಲಿ ವಿಳಾಸವನ್ನು ಕಂಪಲ್ಸರಿ ಬರೀ. ಪತ್ರವನ್ನು ತಲುಪಿಸಿ ಗೆ ಯಶೋಧ ಚಿದಾನಂದ್ ಸರ್ಕಾರಿ ಪದವಿ ಕಾಲೇಜು ಹಲುವಾಗಲು ತಾಲೂಕು ವಿಜಯನ ಜಿಲ್ಲೆ ಅಂಥೇಳಿ. ಸೊ ಈ ರೀತಿ ಪತ್ರವನ್ನು ಬರೆದಿದ್ದೆ ಆದರೆ ನಿಮಗೆ ಖಂಡಿತವಾಗಿಯೂ ಸಹ ಮಾರ್ಕ್ಸು 4 ಅಂಕ ಸಿಗ್ತದೆ ಅಂತ ಹೇಳ್ತೀನಿ. ಸೊ ಇದಿಷ್ಟು ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಪ್ರಥಮ PUCಯ LBA 4ರ ಒಂದು ಘಟಕ ಪರೀಕ್ಷೆ ಆಗಿತ್ತು. ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ. ಈ ವಿಡಿಯೋವನ್ನು ಇಲ್ಲಿಯೇ ಕೊನೆಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ರಾಧೇ ರಾಧೇಯ.